ಆತ್ಮೀಯ ಪಾಲಕರೇ ಎಲ್ಲರಿಗೂ ನಮಸ್ಕಾರ. ಜ್ಞಾನಶ್ರೀ ನವೋದಯ ಹಾಗೂ ಸೈನಿಕ ತರಬೇತಿ ಸಂಸ್ಥೆ ಮುಂಡಗೋಡ, ಉತ್ತರ ಕನ್ನಡ. ಸೊ ಆಲ್ರೆಡಿ ನಿಮ್ಮ ಮಕ್ಕಳೆಲ್ಲ ಸೈನಿಕ ಎಕ್ಸಾಮ್ಸ್ನ ಬರೆದಿದ್ದಾರೆ. ಸೊ ಹಾಗಾದರೆ ಇವಾಗಿನ ಒಂದು ಇಂಪಾರ್ಟೆಂಟ್ ಏನು ನೋಟಿಫಿಕೇಶನ್ ಅಂದರೆ, ಯಾರೆಲ್ಲ ಮಕ್ಕಳು ಸೈನಿಕ ಎಕ್ಸಾಮ್ನ ಬರೆದಿದ್ದೀರಾ ಅವರು ಈ AISSC ವೆಬ್ಸೈಟಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ತುಂಬ ಮುಖ್ಯವಾಗಿದೆ. ಸೊ ಹಾಗಾದರೆ ಯಾಕೆ ರಿಜಿಸ್ಟ್ರೇಷನ್ ಮಾಡೋದು ಅಂದರೆ, ನೆನಪಿರಲಿ, ಮಗುವಿನ ರಿಸಲ್ಟ್ ಬಿಡ್ತಾರಲ್ವ. ಸೊ ರಿಸಲ್ಟ್ ಬಿಟ್ಟಾಗ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಯಾವ ಶಾಲೆನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋ ಪ್ರೊಸೆಸ್ಸಿಗೆ ರಿಜಿಸ್ಟ್ರೇಷನ್ ತುಂಬ ಕಡ್ಡಾಯವಾಗಿರುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ನೆನಪಿರಲಿ. ಯಾಕಂದರೆ ಕೆಲವೊಂದು ಡೇಟ್ಸ್ನ ಕೊಟ್ಟಿರ್ತಾರೆ ಅವರು. ಸೊ ಈಗ ಸದ್ಯಕ್ಕೆ ನೀವೇನು ಮಾಡಿ, ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಯಾವಾಗ ಲಿಂಕ್ ಕ್ಲೋಸ್ ಆಗುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಸೊ ಆದಷ್ಟು ಬೇಗ ನೀವೇನು ಮಾಡಿ, ರಿಜಿಸ್ಟ್ರೇಷನ್ ಮಾಡಿ. ಸೊ ಹಾಗಾದರೆ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಪ್ರೊಸೆಸ್ ಬಗ್ಗೆ ನಾವೊಂದು ಮಾಹಿತಿ ಕೊಡ್ತೇನೆ, ಸರಿಯಾಗಿ ನೋಡ್ಕೊಳ್ಳಿ, ಆಯ್ತಾ? ಬನ್ನಿ. ಮೊದಲನೇದಾಗಿ ಗೂಗಲ್ ಹೋಮ್ ಪೇಜ್ ಹೋಗಿ ಸೈನಿಕ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಒಂದು ನ್ಯೂ ರಿಜಿಸ್ಟ್ರೇಷನ್ ಲಿಂಕ್ ಕಾಣುತ್ತೆ. ಈ ನ್ಯೂ ರಿಜಿಸ್ಟ್ರೇಷನ್ ಲಿಂಕ್ ಅಲ್ಲಿ ನ್ಯಾಷನಲ್ ಸೆಂಟರ್ ಆಫ್ ಜಿಯೋ ಇನ್ಫೋಟಿಕ್ಸ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ ನಂತರ ನ್ಯೂ ರಿಜಿಸ್ಟ್ರೇಷನ್ ಅದು ಅಪ್ಲಿಕೇಶನ್ ನಂಬರ್ ಕೇಳುತ್ತೆ. ಸೊ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಎಲ್ಲಿ ಸಿಗುತ್ತೆ ಅಂದ್ರೆ, ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ, ಅಥವಾ ಅಪ್ಲಿಕೇಶನ್ ಅಲ್ಲಿ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿ. ಸೊ ಸೆಂಡ್ OTP ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲಿ, ಆಯ್ತಾ? ಸೊ ಇದು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ದೇ ಮೊಬೈಲ್ ನಂಬರ್ OTP ಅಂತ ಹೇಳಿ, ಸಾರಿ, ಮೊಬೈಲ್ ನಂಬರ್ ಜಿಮೇಲ್ ಅಂತ ಇದನ್ನ ಸೆಂಡ್ OTP ಅಂತ ಕೊಟ್ಟ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ರಿಸೀವ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕು, ಏನ್ OTP ರಿಸೀವ್ ಆಗಿರುತ್ತಲ್ವಾ, ಸೊ ಆ OTP ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ OTP ಅಂತ ಕೊಟ್ಬೇಡಿ. ಸೊ OTP ಒನ್ಸ್ ವೆರಿಫೈ ಆದ ನಂತರ ನಿಮ್ಗೆ ನ್ಯೂ ಪಾಸ್ವರ್ಡ್ ನ ಸೆಟ್ ಮಾಡೋಕೆ ಅವಕಾಶ ಕೊಡುತ್ತೆ. ಒಂದು ಹೊಸ ಪಾಸ್ವರ್ಡ್ ನ ಸೆಟ್ ಮಾಡಬಹುದು. ನೀವು ಇಲ್ಲಿ ಹೊಸ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡು, ಈ ಪಾಸ್ವರ್ಡ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ನೋಡಿ ಇಲ್ಲಿ. ಇದು ಮಿಕ್ಸ್ ಆಫ್ ಆಲ್ಫಾಬೆಟ್ಸ್ ಅಂತಿದೆ, ಅಪ್ಪರ್ ಮತ್ತೆ ಲೋವರ್ ಕೇಸ್ ಇರಬೇಕು ಅಂತಿದೆ. ಸೊ ಎಲ್ಲಾನು ಅದನ್ನ ನೀವು ಕ್ರೈಟೀರಿಯಾ ನೋಡಿ, 8 ಕ್ಯಾರೆಕ್ಟರ್ ಮಿನಿಮಮ್ ಬೇಕು ಅಂತಿದೆ, ಅದನ್ನ ಮಾಡಿ ಸಬ್ಮಿಟ್ ಅಂತ ಕೊಟ್ಬಿಡಿ. ಸಬ್ಮಿಟ್ ಅಂತ ಕೊಟ್ಟಾದ ನಂತರ ಇದೇನಾಗುತ್ತೆ ಅಂದ್ರೆ, ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸ್ತಾ ಇದೆ. ನೀವು ಸಬ್ಮಿಟ್ ಮಾಡಿದ ತಕ್ಷಣ ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಅಂತ ಮೆಸೇಜ್ ಇರುತ್ತೆ ನೋಡಿ. ಸೈನ್ ಅಪ್ ಸಕ್ಸಸ್ಫುಲ್, ಪ್ಲೀಸ್ ಸೈನ್ ಇನ್ ಟು ಪ್ರೊಸೀಡ್ ಅಂತ ತೋರಿಸ್ತಿದೆ. ಸೊ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಗೆ ನೀವು ಸೈನ್ ಇನ್ ಮಾಡಿದೀರಾ ಅಂತ ಅರ್ಥ. ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ ಅಲ್ಲ. ಇಲ್ಲಿ ಸೈನ್ ಇನ್ ಪೇಜ್ ಅಲ್ಲಿ ಯೂಸರ್ ನೇಮ್ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನ ಹಾಕಿ, ಪಾಸ್ವರ್ಡ್ ಇವಾಗಷ್ಟೇ ನೀವೇನು ಪಾಸ್ವರ್ಡ್ ನ ಸೆಟ್ ಮಾಡಿದಿರಾ ಅದನ್ನ ಹಾಕಿ, ಇಲ್ಲಿ ಕ್ಯಾಪ್ಚಾ ಕೇಳಿದರೆ ಇಲ್ಲಿ ಏನ್ ಪಿಕ್ಚರ್ ಕಾಣುತ್ತೆ ಅದನ್ನ ಎಂಟರ್ ಮಾಡಿ ಸೈನ್ ಇನ್ ಅಂತ ಕೊಡ್ಬೇಕಾಗುತ್ತೆ. ಸೊ ಸೈನ್ ಇನ್ ಕೊಟ್ಟಾದ ನಂತರ ನೋಡಿ, ನಿಮ್ಮ ಮಗುವಿನ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ನೋಡಿ. ಹೌದಾ? ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮಗುವಿನ ಹೆಸರು ವೆಲ್ಕಮ್ ಅಂತ ತೋರಿಸಿದೆ, ಇಲ್ಲಿ ಆರಾಧ್ಯ, ಇದು ಆರಾಧ್ಯ ವೆಲ್ಕಮ್ ತೋರಿಸಿದೆ. ಡಿಕ್ಲರೇಷನ್ ಕೂಡ ಕೊಡ್ತಾ ಇದೆ. ಸೊ ಈ ಡಿಕ್ಲರೇಷನ್ ಅದಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಈ ಡಿಕ್ಲರೇಷನ್ ಇಲ್ಲಿ ಐ ಅಗ್ರಿ ಅಂತ ಇದೆ. ಸೊ ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆ, ಸೊ ಎಲ್ಲಾನು ನಾನು ಸರಿಯಾಗಿ ತುಂಬಿದ್ದೇನೆ, ಅಥವಾ ಸೈನಿಕ್ ಸ್ಕೂಲ್ ಅಲ್ಲಿ ನಂಗೆ ಸೀಟ್ ಬೇಕು, ಇವೆಲ್ಲ ಸ್ವಲ್ಪ ಡಿಕ್ಲರೇಷನ್ ಇದೆ. ಅಂದ್ರೆ ಈ ಡಿಕ್ಲರೇಷನ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಸೈನಿಕ್ ಸ್ಕೂಲ್ ನ ಮುಂದೆ ನಡೆ ಬಗ್ಗೆ ಹೇಳುತ್ತೆ. ಸೊ ಎಲ್ಲ ಓದ್ಕೊಳ್ಳಿ, ಒಂದ್ಸಲ ಓದ್ಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಐ ಅಗ್ರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮಗುವಿನ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಒಂದ್ಸಲ ಏನೋ ಕರೆಕ್ಷನ್ ಇದೆ ನೋಡಿ, ಸಬ್ಮಿಟ್ ಅಂಡ್ ರಿವ್ಯೂ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಈ ಸಬ್ಮಿಟ್ ಮತ್ತೆ ರಿವ್ಯೂ ನ ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ನೋಡಿ, ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಪ್ರೊಫೈಲ್ ಅಲ್ಲಿ ಇಲ್ಲಿ ಒಂದು ಡಿಕ್ಲರೇಷನ್ ಕೇಳುತ್ತೆ ತಿರ್ಗಾ. ಈ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೋಟಿಸ್ ಇದೆ, ಮೈ ಪ್ರೊಫೈಲ್ ಇದೆ, ಮತ್ತೆ ಕರೆಕ್ಷನ್ ವಿಂಡೋ ಅಂತ ಇದೆ. ಸೊ ಅಂದ್ರೆ ಕರೆಕ್ಷನ್ ವಿಂಡೋ ಅಂದ್ರೆ ನಿಮ್ಗೆ ಇಲ್ಲಿ ಏನಾದ್ರೂ ಕರೆಕ್ಷನ್ ಮಾಡಬೇಕಿದ್ರೆ ನೀವು ಕರೆಕ್ಷನ್ ಮಾಡಬಹುದು. ನೋಡಿ ಇಲ್ಲಿ ಪರ್ಸನಲ್ ಡೀಟೇಲ್ಸ್, ಸೊ ಇವೆಲ್ಲ ನೀವು ಕೆಲವೊಂದು ಕರೆಕ್ಷನ್, 3 ಮಾತ್ರ ಕರೆಕ್ಷನ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಸೊ ಇದನ್ನ ಕರೆಕ್ಷನ್ ಮಾಡೋದ್ರೆ ಮಾಡಿ, ಇಲ್ಲ ಆದ್ರೆ ಸರಿನೇ ಇರುತ್ತೆ ಯೂಶುವಲಿ ಅದು. ಸೊ ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ಗೆ ಕ್ಲಿಕ್ ಮಾಡೋ ಮುಖಾಂತರ ಸಬ್ಮಿಟ್ ಅಂತ ಕೊಟ್ರೆ ನೋಡಿ, ಡೇಟಾ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದಂಗೆ. ಸೊ ಇದನ್ನ ನೋಡ್ಕೋಬಹುದು ನೀವು. ಹೀಗೆ ಇದು ಸಿಂಪಲ್ ಆದ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿತ್ತು. ಸೊ ಈ ತರ ಪ್ರತಿಯೊಬ್ಬ ಸೈನಿಕ ಸ್ಕೂಲ್ ಎಕ್ಸಾಮ್ ಬಂದ ವಿದ್ಯಾರ್ಥಿ ಮಾಡ್ಲೇಬೇಕಾದ ಒಂದು ಪ್ರಮುಖವಾದ ಸ್ಟೆಪ್ ಆಗಿದೆ. ಇದನ್ನ ಮಾಡಿದ ನಂತರ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ತುಂಬಾ ಜನರಿಗಿದೆ. ಏನಿಲ್ಲ, ಇದಿಷ್ಟು ಮಾಡಾದ ನಂತರ ನೀವು ಸೈನಿಕ್ ರಿಸಲ್ಟ್ ವೇಟ್ ಮಾಡಿ. ರಿಸಲ್ಟ್ ವೇಟ್ ಮಾಡಿದಾಗ ಇಲ್ಲೇ ಸೈನ್ ಇನ್ ಮಾಡಿ, ಈ ಯೂಸರ್ ನೇಮ್ ಪಾಸ್ವರ್ಡ್ ನ ಸರಿಯಾಗಿ ಇಟ್ಕೊಂಡು ನೆಕ್ಸ್ಟ್ ನಿಮ್ಗೆ ಸ್ಟೆಪ್ಗೆ ಇವೆಲ್ಲ ಯೂಸ್ ಆಗುತ್ತೆ, ಆಯ್ತಾ? ಇದು ಒಂದು ಇವತ್ತಿನ ವಿಡಿಯೋದ ಮಾಹಿತಿ ಆಗಿತ್ತು. ಹಾಗೆ ಸೈನಿಕರ ಬಗ್ಗೆ ಏನೇನು ಮಾಹಿತಿ ಬರುತ್ತೆ ನಾನು ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ ಮುಂದೆ ತಿಳಿಸ್ತಾ ಇರ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಹಾಗೆ ಇದು ಇತರರಿಗೂ ಎಲ್ರಿಗೂ ಗೊತ್ತಾಗಲಿ, ಯಾರೆಲ್ಲ ಸೈನಿಕ್ ಎಕ್ಸಾಮ್ ಬರ್ದಿದ್ದಾರೆ ಎಲ್ರಿಗೂ ಗೊತ್ತಾಗ್ಲಿ. ನೀವು ಪಾಲಕರಾಗಿದ್ರೆ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ನಿಮ್ಮ ಕಲೀಗ್ಸ್ಗೆ ಶೇರ್ ಮಾಡಿ. ಹಾಗೆ ನೀವು ಟೀಚರ್ಸ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಇದನ್ನ ಶೇರ್ ಮಾಡಿ, ಸ್ಟೇಟಸ್ ಹಾಕಿ. ಇದರಿಂದ ಪ್ರತಿಯೊಬ್ಬ
ಆ ಮಗುವಿಗೆ ಕೂಡ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವಿಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಧನ್ಯವಾದಗಳು.